ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಕ್ಸ್ಕ್ಯೂಸ್ ಮೀ, ಹರ್ಷ ಅವ್ರ ಮನೆ ಇದೆನಾ? ಹೌದು. ಥ್ಯಾಂಕ್ ಯು. ಏಯ್ ನಿಂತ್ಕೊಳೆ, ನೀನ್ ಯಾರು ಅಂತಾನೆ ಹೇಳ್ದೆ ಒಳ್ಳೆ ಮಹಾರಾಣಿ ತರ ಹೋಗ್ತಿದ್ಯಲ್ಲ. ಯಾರೇ ನೀನು? ಇದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಅವ್ರ ಧರ್ಮ ಪತ್ನಿ ಸೀಮಾ ಹರ್ಷ. ಅದ್ ಹೇಗೆ ಆಗತ್ತೆ? ತಾಳಿ ಕಟ್ಕೊಂಡಿರೋ ಹೆಂಡತಿ ನಾನಿರ್ಬೇಕಾದ್ರೆ? ತಾಳಿ ನನ್ಗೂ ಕಟ್ಟಿದ್ದಾರೆ. ನಾ ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ಏಯ್ ನೀವು ಒಳಗಡೆ ಹೋಗು. ಹರ್ಷ, ಏನು ಇದೆಯಲ್ಲ? ಯಾರು ಇವಳು? ಅದ್ರಲ್ಲಿ ಇದೆಯಲ್ಲ ಅವಳು ನನ್ನ ಹೆಂಡತಿ. ಒಬ್ಬ ಹೆಂಡತಿ ಬದುಕಿರ್ಬೇಕಾದ್ರೇನೆ ಇನ್ನೊಬ್ಳನ್ನ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಇದು ನಿಮ್ಗೆ ಸರಿನಾ? ಮದುವೆ ಒಂದಾದ್ರೆ ಸಾಕ? ನನಗಿರೋದು ಒಂದೇ ಜೀವನ, ಒಂದೇ ಬದುಕು. ಅದನ್ನ ಜೀವನ ಪೂರ್ತಿ ನಿಮ್ ಜಗಳ ನೋಡ್ತಾ ಕರ್ಮ ನನಗಿಲ್ಲ. ನನಗೆ ಬೇಕಿರೋದು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ಇದನ್ನ ಅವಳೇ ಒಪ್ಕೊಂಡ್ಮೇಲೆ ನಿಮ್ದೇನ್ ಮಾತು? ಏನೇ ಮಾಡ್ತಿದ್ಯಾ? ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ. ಅದನ್ನ ಮಾಡ್ಬೇಕಾಗಿರೋಳು ನಾನು. ಆ ಹಕ್ಕಿರೋದು ನನಗೆ. ನನ್ ಗಂಡನ್ನೇ ಮರಳು ಮಾಡಿ ನನ್ ಮನೆಗೆ ನುಗ್ಗಿ ನನ್ ಜೀವನನೇ ಹಾಳು ಮಾಡ್ತಿದ್ಯಾ. ನಡಿಯೇ. ನಾನ್ ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡತಿ. ನೀನ್ ಹೇಳಿದ ತಕ್ಷಣ ನೀನ್ ಅವ್ರ ಹೆಂಡತಿ ಆಗಲ್ಲ. 100 ಜನರ ಮುಂದೆ ಅವ್ರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡವಳು ನಾನು. ಅವ್ರ ಮಗುವಿನ ತಾಯಿ ಕಣೆ. ನಡಿಯೇ. ನಾನು ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ ಕಣ್. ಈ ವಿಷಯನ ನಿಮಗೆ ಪೂಜೆ ಮಾಡಿ ಹೇಳೋಣ ಅಂತ ಬಂದೆ. ಹೇಳ್ರಿ ಅವಳಿಗೆ, ಹೇಳ್ರಿ ಅವಳಿಗೆ ಈ ಹಕ್ಕಿರೋದು ನನ್ಗೆ ಅಂತ ಹೇಳ್ರಿ ಅವಳು. ನೀನು ಹೇಳೋದು ಸರಿನೇ, ಹಕ್ಕಿರೋದು ನಿಂಗೆ. ಆದ್ರೆ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರಂತ ಗೊತ್ತಾ? ಗಂಡ ದೀರ್ಘಾಯುಷವಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕ್ಲಿ ಅಂತ. ಆದ್ರೆ ಅದಕ್ಕೂ ನಿನಗೂ ಸಂಬಂಧನೇ ಇಲ್ವಲ್ಲೇ? ಗಂಡನ ಮೇಲೆ, ಅವನ ಮಾತಿನ ಮೇಲೆ ಬೆಲೆ ಇಲ್ಲ ಅಂದ್ಮೇಲೆ ಈ ಪೂಜೆಗೆ ಏನ್ ಬೆಲೆ ಇದೆ? ಅಮ್ಮ ನಡೀರಿ ಹೋಗೋಣ. ಇವತ್ತು ನಾಳೆನೂ ಸರಿ ಹೋಗುತ್ತೆ ಅನ್ಕೊಂಡಿದ್ದ ಆಸೆ ಇವತ್ತಿಗೆ ಮಣ್ಪಾಲಾಯ್ತು. ಹೆತ್ತ ತಾಯಿಗೆ, ಕಟ್ಕೊಂಡಿರೋ ಹೆಂಡತಿಗೆ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾಳೆ ನನ್ ಹುಟ್ಟೋ ಮಗುಗೆ ಈ ಮನೇಲಿ ಪ್ರೀತಿ ಸಿಗತ್ತೆ ಅನ್ನೋದು ಮೂರ್ಖತನ. ನಡೀರಿ ನಾವು ಹೋಗೋಣ. ಹರ್ಷ, ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಕೇಳ್ತೀನಪ್ಪ. ಇಲ್ಲ ಅನ್ಬೇಡ. ನನ್ನ ಸತ್ತ ಮೇಲೆ ಕಾಮಾಕ್ಷಮ್ಮನ ಥರ ಬೀದಿ ಹೆಣ ಮಾಡಬೇಡ. ನನ್ನ ಚಿತೆಗೆ ನೀನೇ ಬೆಂಕಿ ಇಡಪ್ಪ. ಅಮ್ಮ, ಅವ್ರು ಯಾರು ಗೊತ್ತಾ? ನಾನು ಕುಡ್ದು ರೋಡಲ್ಲಿ ಬಿದ್ದಾಗ ನನ್ನ ಆರೈಕೆ ಮಾಡಿ, ನಾನು ಮಾನಸಿಕವಾಗಿ ಕುಗ್ಗಿ ಹೋದಾಗ ಶಕ್ತಿ ತುಂಬಿ ನನಗೆ ಪುನರ್ಜನ್ಮ ಕೊಟ್ಟ ದೇವ್ರಮ್ಮ. ನೀವು ಅನ್ಕಣ್ಣಗೆ ಅವ್ರು ನನ್ನ ಹೆಂಡತಿ ಅಲ್ಲ, ಮನೋವೈದ್ಯೆ ಡಾಕ್ಟರ್ ಸೀಮಾ. ಸೀಮಾ ಅವರೇ, ಒಡೆದೋಗ್ತಿರೋ ನಮ್ಮ ಕುಟುಂಬನ ನೀವು ಜೋಡಿಸ್ಬಿಟ್ರಿ. ತುಂಬ ಉಪಕಾರ ಆಯ್ತಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ಎಲ್ಲ ಗೊತ್ತಿಲ್ಲದೆ ನಿಮ್ಮನ್ನ ಬಾಯಿಗೆ ಬಂದಾಗೆಲ್ಲ ಹೇಳ್ಬಿಟ್ಟೆ. ಒಬ್ಬ ಮನೋವೈದ್ಯಾಗಿ ನಾನ್ ಮಾಡಿದ್ದಿಷ್ಟೇ. ಮಕ್ಳಿಬ್ರು ಒಂದೇ ಗೊಂಬೆಗಾಗಿ ಜಗಳ ಆಡ್ತಿರುವಾಗ ಆ ಗೊಂಬೆನ ನಾನ್ ಕಿತ್ಕೊಂಡೆ. ಮಕ್ಳಿಬ್ರು ಜಗಳ ಮರ್ತು ಒಂದಾಗ್ಬಿಟ್ರು. ದಯವಿಟ್ಟು ಇನ್ಮುಂದೆ ಆದ್ರೂ ತಿದ್ಕೊಳ್ಳಿ. ಕಳ್ದೋಗಿರೋದು ಮತ್ತೆ ಸಿಗೋದಿಲ್ಲ. ಎನಿವೆ, ಗುಡ್ ಲಕ್ ಹರ್ಷ. ಥ್ಯಾಂಕ್ ಯು ಮೇಡಮ್. ತುಸು ಮೆಲ್ಲ ಬೀಸುಗಾಳಿಯೇ ಸೊ ಈ ತಂಡ ಮಾಡಿದಂತಹ ಅಭಿನಯ ನಮ್ಮ ಜಡ್ಜಸ್ಗೆ ಹೇಗನ್ಸ್ತು ಅಂತ ಕೇಳೋಣ. ಈ ಸಿನಿಮಾ ಬಂದು ಟೋಟಲಿ ಡಿಫ್ರೆಂಟ್. ಯಾಕೆಂದ್ರೆ ನನಗೇನ್ ಅನ್ಸುತ್ತೆ, ಜಗಳ ಹಿಂಗಲ್ಲ. ಪ್ರತಿ ಸರಿ ಸೀನ್ ಮಾಡುವಾಗ್ಲೂ ಜಗಳ ಹಿಂಗ ಆಡ್ತಾರ ಅತ್ತೆ ಸೊಸೆ, ಹಿಂಗ್ ಇರುತ್ತಾ ಅಂತ ನಾನು ಪ್ರತಿ ಸರಿ ಕಿಶೋರ್ ಸರ್ಜಾ ಅವ್ರನ್ನ ಕೇಳುವೆ.
ಇಲ್ಲ ಮೇಡಮ್ ನಮ್ಮನೇಲೇ ಆಗ್ತಾ ಇರುತ್ತೆ, ನಮಗೂ ಗೊತ್ತಿದೆ, ನೀವು ಮಾಡಿ ಮೇಡಮ್, ನೀವು ಮಾಡಿ. ಸೊ ಅದಂಗೆ ಆ ಫ್ಲೋ ಹಂಗೆ ಬಂತು ಬಿಗಿನಿಂಗಿಂದ ಎಂಡ್ವರೆಗೂ. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಕಿಶೋರ್ ಸರ್ಜಾ ಸರು ಮತ್ತು ಅರ್ಜುನ್ ಸರ್ಜಾ ಅವ್ರ ಪ್ರೊಡ್ಯೂಸರು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಈ ಸಿನಿಮಾ ಇವಾಗ ನೋಡ್ಬೇಕಾದ್ರೆ ನಾನೆಲ್ಲ ರೀಕಲೆಕ್ಟ್ ಮಾಡ್ಕೋತಿದ್ದೆ, ನಾನು ಹಿಂಗೆ ಮಾಡ್ತಿದ್ನ, ಹಿಂಗೆ ಈ ಡೈಲಾಗ್ ಹಿಂಗೆ ಹೇಳ್ತಿದ್ನ ಅಂತ. ಬಟ್ ತುಂಬ ಎಂಜಾಯ್ ಮಾಡಿದೆ. ಮಾನ್ಯ ತುಂಬ ಚೆನ್ನಾಗಿ ಮಾಡಿದೆ. ವರ್ಷ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ರಿ. ಗಜ ಅವರೇ ಆ್ಯಸ್ ಯೂಶುವಲ್ ಯು ಆರ್ ಎ ವಂಡರ್ಫುಲ್ ಆ್ಯಕ್ಟರ್. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿತ್ತು. ಎಲ್ಲರೂ ಸೇರಿ ನಾವು ನಿಟ್ಟಲ್ಲಿ ನನ್ನ ಪ್ರೇಮನ್ನು ಒಂದು 25 ವರ್ಷ ಹಿಂದೆ ಕರ್ಕೊಂಡೋಗಿ ಸುತ್ತಮುತ್ತ ಸೆಟ್ಟಲ್ ಆದ ವಿಷಯಗಳು ಅದನ್ನ ಜನ ಸ್ವೀಕರಿಸಿದ ರೀತಿ ಇದೆಯಲ್ಲ ಈ ಫಿಲ್ಮ್ನ. ಇನ್ಫ್ಯಾಕ್ಟ್ ಅಣ್ಣವರೇ ಈ ಫಿಲ್ಮ್ ನೋಡಿ ನನ್ನ ಕೈ ಇಟ್ಕೊಂಡು ಏನ್ ಚೆನ್ನಾಗಿದೆ ಪಿಕ್ಚರ್ ರಮೇಶ್, ಎಷ್ಟು ಚೆನ್ನಾಗಿದೆ ರೋಲ್ ಅಂತೆಲ್ಲ ಹೇಳಿದ್ರು. ನನಗೆ ನೆನಪಿದೆ. ಆ ಥರ ಒಂದು ಇಂಪ್ಯಾಕ್ಟ್ ಮಾಡಿದಂಥ ಚಿತ್ರ ಅದು. ಅಂಡ್ ಇವತ್ತುವರೆಗೂ ಆ ಸಮಸ್ಯೆ ಹಾಗೆ ಇರೋದ್ರಿಂದ ಜನಕ್ಕೆ ಈಗಲೂ ಇಷ್ಟ ಆಗುವಂತ ಚಿತ್ರ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಮಾನ್ಯ. ಯು ಆರ್ ಟೆರ್ರಿಫಿಕ್ ಮಾನ್ಯ. ಥ್ಯಾಂಕ್ ಯು ಸರ್. ಇವತ್ತಂತೂ ಪ್ರೇಮ ನೀವು ಮಾಡಿದ್ದೆಲ್ಲ ನೆನಪಾಗ್ತಿದ್ದು ನನಗೆ. ವೇಶ್ ಯು ಆರ್ ಶೌಟಿಂಗ್, ವಾಕಿಂಗ್, ಟರ್ನಿಂಗ್, ವಾಯ್ಸ್ ಅಲ್ಲೆಲ್ಲ ಇಮೋಷನ್ ಏನ್ ಪರ್ಫೆಕ್ಟ್ ಆಗಿ ಬರ್ತಿತ್ತು ನಿಮ್ಮ ಡಿಕ್ಷನ್ ಅಲ್ಲಿ. ಅಂದ್ರೆ ಬಹಳ ಇಷ್ಟ ಆಯ್ತು ಮಾನ್ಯ. ನಿಮ್ಮ ರೋಲ್. ವರ್ಷ ಅಗೈನ್ ನಮಸ್ಕಾರ. ಅಂದ್ರೆ ನಿಮ್ಮ ವಯಸ್ಸಿಗೆ ಒಂದು 40 ವರ್ಷ ಜಾಸ್ತಿ ಇರ್ಬೋದು ಈ ಪಾತ್ರ. ಆ ನಿಧಾನವಾದ ನಡಿಗೆ ಇರ್ಬೋದು, ಆ ವಾಯ್ಸೇ ಬೇರೆ ತರ ಆಗತ್ತೆ, ರೆಂಡರಿಂಗ್ ಸ್ಲೋ ಆಗುತ್ತೆ, ಎಲ್ಲವೂ ನೀವು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿದ್ರಿ. ಸೂಪರ್. ನನಗೆ ಒಳ್ಳೆ ಸೀನ್ ಅಲ್ವಾ, ಒಳ್ಳೆ ಪಿಕ್ಚರು. ಓಜಿ ಅಲ್ಲಿರ್ಬೇಕಾದ್ರೆ ಬರೀ CG ಹತ್ರನೇ ಯಾಕೆ ಆ್ಯಕ್ಟ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಡೈರೆಕ್ಟ್ರೇ ದಾರಿ ಮಾಡಿಕೊಟ್ಬಿಟ್ಟಿದ್ದಾರೆ. ಪ್ರೇಮ ಮೇಡಮ್ಗೆ, ರಮೇಶ್ ಸರ್ಗೆ. ಹೌದು, ನಿಶ್ವಿಕ್ ಅವರು ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ರಮೇಶ್ ಅರವಿಂದ್ ಸರ್ ಅಂಡ್ ಪ್ರೇಮ ಮೇಡಮ್. ಆಕ್ಷನ್. ಬಾ ಅತ್ತೆ ಹೋಗೋಣ. ನಿಂತ್ಕೊಳ್ಳಿ. ನಿನ್ನೆವರೆಗೂ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ ನೀವು ಇವತ್ತು ಕೈ ಹಿಡ್ಕೊಂಡು ಜೊತೆಗೆ ನಡ್ಕೊಂಡು ಹೋಗೋ ಕಾರಣ ನಾನಾ? ಈ ಒಗ್ಗಟ್ಟು ಮೊದಲೇ ಇದ್ದಿದ್ರೆ ಇದೆಲ್ಲ ಆಗ್ತಿದ್ದ ಅಲ್ಲಮ್ಮ? ನಿಮ್ ದೇಹದ ಒಂದು ಅಂಗ ನಾನು. ನಿಮಗೂ ನೋವಾದ್ರೆ ನನಗೆ ಹೇಗೆ ನೋವಾಗುತ್ತೋ ಅದೇ ತರ ನಾನು ಅರ್ಥಾಂಚಿಮ. ಇವಳು ನೋವಾಗಿದ್ರೆ ನನಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ನಿಮ್ಗೆ ಅರ್ಥ ಆಗ್ಲಿಲ್ವಮ್ಮ? ಬಂದ್ಮೇಲೆ ಏನೋ ತಪ್ಪು ಮಾಡಿರ್ಬೋದು, ಆದ್ರೆ ಚಿಕ್ಕವಳು ಅಂತ ಕ್ಷಮಿಸ್ಬೋದಾಯ್ತಲ್ಲಮ್ಮ. ಏನು ನಿನ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಸಂತೋಷ ಪಡ್ತಿದ್ಯಾ? ನೀನಾರು ಮಾಡಿದ್ಯೇನೋ? ಮದುವೆ ಆಗಿ ಬಂದಾಗ ಬಾಯಿ ತುಂಬಾ ಅಮ್ಮೋ 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 ಅಂತಿದ್ಯಲ್ಲ, ಮನಸ್ಫೂರ್ತಿಯಾಗಿ ಯಾವಾಗಲಾರು ಒಂದು ಸಲ ಅವ್ರನ್ನ ಅಮ್ಮನ ತರ ನೋಡಿದ್ಯಾ ನೀನು? ನೀನಾಗಿ ನೋಡಿದ್ರೆ ಅವರು ನಿನ್ನ ಮಗಳಾಗೆ ನೋಡಿರೋಳು. ಎಲ್ಲಿ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮೊಬ್ಬರ ಮಧ್ಯೆ ಸಿಕ್ಕಾಕೊಂಡು ಓದಾಡ್ತಿರೋದು ನಾನು. ದೇವರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿ ಜೀವನ ಪೂರ್ತಿ ಮಗನ ಜೊತೆ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ, ನೀವೇ ಈ ಕಿತ್ತಾಡ್ತಾ ಕೂತ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ಹೋಗಿ ಹೋಗಿ